ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾಲಯದ ಅಮಾವಾಸ್ಯೆಯ ಕುರಿತಂತೆ ತಿಳಿಯೋಣ. ಇದನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಇವತ್ತು ಮಹಾಲಯ ಅಮಾವಾಸ್ಯೆಯ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಮಹಾಲಯ ಅಮಾವಾಸ್ಯೆಯ ವಿಶೇಷತೆಯನ್ನು ತಿಳಿಸ್ಕೊಡಿ. ಮಹಾಲಯ ಅಮಾವಾಸ್ಯೆ ಅನ್ನುವಂಥದ್ದು ವಿಶೇಷವಾಗಿ ಸನಾತನ ಹಿಂದೂ ಧರ್ಮದಲ್ಲಿ ಒಂದು ವರ್ಷದಲ್ಲಿ ಬರುವಂತಹ ದೇವತೆಗಳನ್ನು, ಪಿತೃದೇವತೆಗಳನ್ನು ತೃಪ್ತಿಪಡಿಸಲಿಕ್ಕೋಸ್ಕರವಾಗಿ ಆಚರಣೆಯನ್ನು ಮಾಡುವಂತಹ ಈ ಒಂದು 15 ದಿನಗಳ ಕಾಲ. ಈ ಒಂದು 15 ದಿನಗಳು ಆ ಪಿತೃಗಳನ್ನು ಮಾತ್ರ ಸಂತೃಪ್ತಿಪಡಿಸಲಿಕ್ಕೋಸ್ಕರವಾಗಿ ಮೀಸಲಾಗಿ ಇಟ್ಟಿರುವಂಥದ್ದು. ಹಾಗೆ ಬೇರೆ ದಿನಗಳಲ್ಲಿ ದೇವತೆಗಳನ್ನು ತೃಪ್ತಿಪಡಿಸಿದ್ವಿ ಅಂತಾದರೆ ಈ ಒಂದು ಪಿತೃಪಕ್ಷದಲ್ಲಿ ನೂತನವಾಗಿ ಕೆಲಸವನ್ನು ಮಾಡಬಾರ್ದು, ಹಾಗೆ ಯಾವುದೇ ಹೊಸ ಬಟ್ಟೆಗಳನ್ನು ಧಾರಣೆ ಮಾಡಬಾರ್ದು. ಅದಾದ ನಂತರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಖುಷಿಯ ವೈಭೋಗ ಜೀವನವನ್ನು ನಾವು ನಡೆಸಬಾರ್ದು. ಮತ್ತು ಇದರಲ್ಲಿ ದುಃಖದಲ್ಲಿ ಇರಬೇಕು ಅನ್ನುವಂಥದ್ದು. ಯಾಕೆ ಅಂತ ಕೇಳಿದರೆ, ಈ ಒಂದು 15 ದಿನಗಳ ಕಾಲ ಪಿತೃಗಳು ಬಂದು ನಾವು ಕೊಡಲ್ಪಡ್ತಕ್ಕಂತಹ ಅನ್ನ ಮತ್ತು ತಿಲತರ್ಪಣಾದಿಗಳ ಆಕಾಂಕ್ಷಿಗಳಾಗಿ ಅವರು ಬಂದಿರ್ತಾರೆ. ಹಾಗಾಗಿ ವಿಶೇಷವಾಗಿ 15 ದಿನಗಳ ಕಾಲ ಶಾಸ್ತ್ರ ಏನು ಹೇಳ್ತದೆ ಅಂತ ಕೇಳಿದ್ರೆ, ಪ್ರತಿನಿತ್ಯವೂ ಸಮೇತ ರಾತ್ರಿಯ ಕಾಲದಲ್ಲಿ ಊಟವನ್ನು ಬಿಟ್ಟು ಬೆಳಗ್ಗೆ ಪಿತೃಗಳಿಗೆ ಪ್ರತಿನಿತ್ಯ ತಿಲತರ್ಪಣಾದಿಗಳನ್ನು ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರಕಾರರು ಹೇಳಿರುವಂಥದ್ದು. ಆದರೆ ಈಗಿನ ಕಾಲಘಟ್ಟದಲ್ಲಿ ಸುಮಾರಷ್ಟು ಬದಲಾವಣೆ ಆಗಿರೋದ್ರಿಂದ ಒಂದು ಮಹಾಲಯ ಅಮಾವಾಸ್ಯೆ ದಿನದಾದರೂ ತಿಲತರ್ಪಣಾದಿಗಳನ್ನು ಕೊಡಿ ಅಂತ ಹೇಳಿ ಇರುವಂಥದ್ದು. ಹಾಗಾಗಿ ಮಹಾಲಯ ಅಮಾವಾಸ್ಯೆಗಳಲ್ಲಿ ತಿಲತರ್ಪಣಾದಿಗಳಿಗೆ ಪಿತೃಗಳನ್ನು ಸಂತೃಪ್ತಿಪಡಿಸಲಿಕ್ಕೆ ಪ್ರಶಸ್ತವಾಗಿರ್ತಕ್ಕಂತಹ ಕಾಲಗಳು. ಇನ್ನು ಪೂರ್ವದಲ್ಲಿ ಇದನ್ನು ಯಾರು ಆಚರಣೆ ಮಾಡಿದ್ರು ಅಂತಾದರೆ, ನಾವು ಯೋಚನೆ ಮಾಡುವಾಗ ಕರ್ಣ ಅನ್ನುವಂಥ ವಿಷಯ, ಕರ್ಣನನ್ನು ನಾವು ತೆಗೆದುಕೊಂಡ್ವಿ ಅಂತಾದರೆ, ಅವನು ಕರ್ಣ ಅಂತ ಹೇಳಿದ್ರು ಕೂಡಲೇ ನಮಗೆ ನೆನಪಾಗುವಂಥದ್ದು ಅವನ ದಾನ ಧರ್ಮಾದಿಗಳು. ಹಾಗೆ ಅವನ ಜೀವಿತಾವಧಿಯಲ್ಲಿ ಈಗಿನ ಥರ ಅವಾಗೆಲ್ಲ ಹಣ ಎಲ್ಲ ಇರಲಿಲ್ಲ. ಅವಾಗೇನು ಅಂತ ಕೇಳಿದರೆ, ಬಂದವರಿಗೆ ನಿಂಗೆ ಮನೆ ಇಲ್ವಾ, ತಗೋ, ಆ ಜಾಗವನ್ನು ನೀನು ತೊಗೊಂಡು ಕಟ್ಕೊಂಡು ಹೋಗು, ವಜ್ರ ವೈಡೂರ್ಯಗಳನ್ನು ಕೊಡುವಂಥದ್ದು. ಅವನು ಮಾಡಿದಂಥ ದಾನಗಳು ಅನ್ನುವಂಥದ್ದು ಏನಾಗ್ತದೆ ಕೇಳಿದರೆ, ಅವನ ಮರಣದ ನಂತರದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಅವನು ಮರಣವನ್ನು ಹೊಂದಿ ಸ್ವರ್ಗಲೋಕಕ್ಕೆ ಹೋದಾಗ ಅಲ್ಲಿ ಎಲ್ಲವೂ ಸಮೇತ ಅವನಿಗೆ ಭಕ್ಷಣೆಗಾಗಿ, ಅಂದರೆ ಶಕ್ತಿಗಾಗಿ ಬರೀ ಚಿನ್ನ ಬೆಳ್ಳಿಗಳೇ ಇತ್ತು. ಅದನ್ನೇ ತಿನ್ನಬೇಕು ಅಂತಾದಾಗ ಅವನಿಗೆ ದುಃಖವಾಗಿ ಸೂರ್ಯನನ್ನು ಪ್ರಾರ್ಥನೆ ಮಾಡಿದಾಗ ಆ ಸೂರ್ಯದೇವ ಅನ್ನುವಂಥದ್ದು 15 ದಿನಗಳ ಕಾಲಕ್ಕೋಸ್ಕರವಾಗಿ ಕರ್ಣನನ್ನು ಭೂಮಿಯಲ್ಲಿ ಕಳಿಸಿಕೊಡ್ತಾನೆ. ಆಗ 15 ದಿನಗಳ ಕಾಲವೂ ಸಮೇತ ಭೂಮಿಯನ್ನು ನೋಡಿ ಆ ಭೂಮಿಯಲ್ಲಿ ಪಿತೃಗಳನ್ನು ಸಂತೃಪ್ತಿಪಡಿಸುವಂಥ ಕೆಲಸಗಳನ್ನು ಆ ಕರ್ಣ ಮಾಡ್ತಾ ಹೋಗ್ತಾನೆ. ಯಾಕೆ ಇದು ಅಂತ ಕೇಳಿದರೆ, ಅಲ್ಲಿ ಸಂದರ್ಭದಲ್ಲಿ ಅಬ್ಧದೀಕ್ಷಾದಿಲೋಪಣ ಅಂತ ಹೇಳಿದ್ರೆ ಕರ್ಣ ಇದನ್ನ ಅರ್ಥ ಆಗಲಿಕ್ಕೋಸ್ಕರವಾಗಿ ಈ ರೀತಿ ಹೇಳಿದ್ದು ಬಿಟ್ಟರೆ, ಆ ಸೂರ್ಯನನ್ನು ಆರಾಧನೆ ಮಾಡಿ ಸೂರ್ಯನಿಂದ ಪಡೆದುಕೊಂಡಂತಹ ಒಂದು ವರವಾಗಿ ಆ ಭೂಲೋಕಕ್ಕೆ ಪುನಃ ಬಂದು ಇಲ್ಲೆಲ್ಲ ದಾನ ಧರ್ಮಾದಿಗಳನ್ನು ಮಾಡಿ ಮತ್ತೆ ಪುನಃ ಪಿತೃಲೋಕಕ್ಕೆ ಹೋಗಿ ಸಂತೃಪ್ತಿಯನ್ನು ಪಡಿತಾನೆ ಅನ್ನುವಂಥ ಕಾಲ. ಯಾಕೆ ಈ ಕಾಲದಲ್ಲಿ ನೂತನವಾಗಿರ್ತಕ್ಕಂಥ ಬಟ್ಟೆಗಳನ್ನೆಲ್ಲ ಧಾರಣೆ ಮಾಡಬಾರ್ದು ಅಂತ ಹೇಳಿದರೆ, ಹೇಗೆ ನಮ್ಮ ಮನೆಗಳಲ್ಲಿ ಯಾರಾದರೂ ಮರಣವನ್ನು ಹೊಂದಿದ್ರು ಅಂತಾದರೆ ನಾವು ದುಃಖದಲ್ಲಿರ್ತೇವೆ. ಆ ಸಂದರ್ಭದಲ್ಲಿ ಹೊಸ ಬಟ್ಟೆ ತಂದು ಹಾಕ್ಕೊಳ್ಳೋದಿಲ್ಲ, ಸಿಹಿ ತಿಂಡಿಗಳನ್ನು ನೈವೇದ್ಯ ತಿನ್ನೋದಿಲ್ಲ. ಹಾಗೆ ಪರಾನ್ನವನ್ನು ತಿನ್ನಲಿಕ್ಕಿಲ್ಲ. ಪರಾನ್ನ ಅಂತ ಹೇಳಿದರೆ ಇನ್ನೊಬ್ಬರ ಮನೆಯ ಅನ್ನವನ್ನು, ಹಾಗೆ ಉಪಹಾರ ಗೃಹಗಳಾಗಿರಬಹುದು, ಅಲ್ಲಿ ಎಲ್ಲೂ ತಿನ್ನೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಮನೆಯಲ್ಲಿ ಮಾಡಿದಂಥ ವಸ್ತು ಒಂದು ದೀಕ್ಷೆಯಲ್ಲಿ ಇರಬೇಕು ಅಂತೇಳಿ. ಹೇಗೆ ನಾವು ಒಂದು ಪೂಜೆಯನ್ನು ಮಾಡಿದರೆ 48 ದಿನ ಕಾಲ ಶುದ್ಧವಾಗಿರ್ತೇವೋ, ಹಾಗೆ ಈ ರೀತಿ ಆಗಿರ್ತಕ್ಕಂಥ ವಿಷಯಗಳನ್ನು ಮಾಡಲಿಕ್ಕಿಲ್ಲ. ಮತ್ತು ವಿಲಾಸಿ ಜೀವನವನ್ನು ನಡೆಸಲಿಕ್ಕಿಲ್ಲ, ವೈಭೋಗ ಭರಿತವಾಗಿರ್ತಕ್ಕಂತಹ ಜೀವನವನ್ನು ನಡೆಸಲಿಕ್ಕಿಲ್ಲ ಈ 15 ದಿನಗಳ ಕಾಲ. ಯಾಕೆ ಅಂತ ಕೇಳಿದರೆ, ಪಿತೃಗಳು ನಮ್ಮ ಸುತ್ತ ಬಂದಿರ್ತಾರೆ ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕಾಗಿ. ಹಾಗಾಗಿ ಅವರ ಆಶೀರ್ವಾದ ನಮಗೆ ಹೋದಂಥದ್ದು ಅವರು, ಯಾಕಂದರೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಹುಟ್ಟುವಂಥದ್ದೇ ತಂದೆ ತಾಯಿಯಿಂದ. ಈ ತಂದೆ ತಾಯಿ ನಮ್ಮ ಕುಟುಂಬದಲ್ಲಿ ಯಾರೇ ಸತ್ರು ಅಂತಾದರೂ ಅವರು ಪಿತೃಗಳ ಲೋಕಕ್ಕೆ ಹೋಗ್ತಾರೆ. ಅವರು ನಮ್ಮನ್ನು ಅನುಗ್ರಹ ಮಾಡಲಿಕ್ಕಾಗಿಯೇ ನಿಂತಿರ್ತಾರೆ. ಹಾಗಾಗಿ ಈ ಪಿತೃಗಳ ವಿಚಾರಗಳಲ್ಲಿ ಮಂಗಳಕರವಾಗಿರ್ತಕ್ಕಂಥ ವಸ್ತುಗಳನ್ನು ಇದನ್ನೆಲ್ಲ ಬಳಸುವಂಥದ್ದಿಲ್ಲ. ಬರೀ ಮತ್ತು ಕೊಡುವಂಥದ್ದು ಅಷ್ಟೇ, ತಿಲತರ್ಪಣಾದಿಗಳನ್ನು ಮಾತ್ರ. ಆ ಒಂದು ಪಿತೃಗಳಿಗೆ ಶಕ್ತಿ ಅನ್ನುವಂಥದ್ದು ಬರ್ತದೆ. ಅವರು ನಮಗೆ ಆಶೀರ್ವಾದ ಮಾಡಲಿಕ್ಕಾಗಲಿ ಅಥವಾ ಅನುಗ್ರಹಿಸಲಿಕ್ಕಾಗಲಿ ನಮಗೆ ಅನುಕೂಲತೆಗಳು ಆಗ್ತಾ ಹೋಗ್ತದೆ. ಮತ್ತು ಇದನ್ನು ಮಾಡಲಿಲ್ಲ ಅಂದರೆ ಏನಾಗ್ತದೆ ಕೇಳಿದರೆ, ಮನೋವಿಕಾರ ರೋಗಗಳು ಬರ್ಬೋದು. ಮತ್ತು ಅಥವಾ ವಿದ್ಯೆಗೆ ಪ್ರತಿಬಂಧಕವಾಗಿ, ವಿದ್ಯೆಗೆ, ವಿವಾಹಕ್ಕೆ, ಸಂತಾನಕ್ಕೆ, ಇವೆಲ್ಲದಕ್ಕೂ ಸಮೇತ ಪ್ರತಿಬಂಧಕಾದಿಗಳನ್ನು ಕೊಡ್ಬೋದು. ಯಾಕೆ ಅಂತ ಕೇಳಿದರೆ, ಮನುಷ್ಯ ಮಾಡಿದಂಥ ಪಾಪಕರ್ಮಗಳಿಗೆ ಅನುಗುಣ
ಅನುಗುಣವಾಗಿ ಭಗವಂತ ಶಾಪವನ್ನು ಕೊಡ್ತಾ ಹೋಗ್ತಾನೆ. ಅವನ ಮನೋವಿಕಾರಗಳು ಅಥವಾ ಮನಸ್ಸಿನಿಂದ ಮಾಡಲ್ಪಟ್ಟಂತಹ ತಪ್ಪುಗಳಿರಬಹುದು, ದೈಹಿಕವಾಗಿ ಮಾಡಿದಂಥ ತಪ್ಪುಗಳಿರ್ಬೋದು, ಅಥವಾ ಧರ್ಮವನ್ನು ಹಾಳು ಮಾಡಿದಂಥ ಕೆಲಸಗಳಿರ್ಬೋದು, ಇದೆಲ್ಲಕ್ಕೆ ಅನುಗುಣವಾಗಿ ತೊಂದರೆಗಳನ್ನು ಕೊಡ್ತಾನೆ. ಒಬ್ಬ ಸಣ್ಣ ಪ್ರಮಾಣದ ತೊಂದರೆಯನ್ನು ಮಾಡಿದ್ದ ಅಂತ ಆದರೆ ಅವನಿಗೇನು ವಿವಾಹಕ್ಕೆ ಪ್ರತಿಬಂಧಕಾದಿಗಳು ಬಂದು ಹೋಗ್ಬೋದು, ಇಲ್ಲ ಅಂತ ಹೇಳಿದರೆ ವಿವಾಹದ ನಂತರ ಮರಣವನ್ನು ಕೊಡ್ಬೋದು. ಹಾಗಾಗಿ ಈ ಒಂದು ಮನುಷ್ಯ ಜನ್ಮದ ಜೀವಿತಾವಧಿಯಲ್ಲಿ ನಾವು ದೇವರನ್ನು ಎಷ್ಟು ಆರಾಧನೆ ಮಾಡ್ತೇವೋ ಅಷ್ಟೇ ಪಿತೃಗಳನ್ನು ನಾವು ಆರಾಧನೆ ಮಾಡಬೇಕಾಗ್ತದೆ. ಒಂದು ತಕ್ಕಡಿಯನ್ನು ಹೀಗೆ ಹಿಡ್ಕೊಂಡ್ವಿ ಅಂತ ಆದರೆ ಒಂದು ಕಡೆ ಭಾರ ಇತ್ತಂತಾದರೆ ಅದು ಕೆಳಗಡೆ ಹೋಗ್ತದೆ, ಭಾರ ಇಲ್ದಿದ್ದು ಮೇಲೆ ಬರ್ತದೆ, ಅದು ಗೊತ್ತಿರುವಂಥ ವಿಷಯ. ಹಾಗೆ ಮನುಷ್ಯನ ಜೀವಿತಾವಧಿಯಲ್ಲಿ ಅವನು ಸುಖಮಯವಾಗಿರಬೇಕು ಅಂತ ಕೇಳಿದರೆ ಯಾರನ್ನು ನಂಬೋದು ಬೇಡ. ಒಂದು ಕುಲದೇವರನ್ನು ಮತ್ತು ಅವನು ಅನಾದಿ ಕಾಲದಿಂದ ಅವ್ರ ಕುಟುಂಬದಲ್ಲಿ ಮಾಡಿರುವಂಥ ಪಿತೃ ಕೆಲಸವನ್ನು ಇವೆರಡನ್ನೂ ಸಮೇತ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಆ ಮನುಷ್ಯನಿಗೆ 100ಕ್ಕೆ 100 ಯಾವುದು ಅಷ್ಟು ಕಷ್ಟಗಳು ಬಾಧೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಪಿತೃಗಳ ಅನುಗ್ರಹವೂ ಇರ್ತದೆ, ದೇವತಾನುಗ್ರಹ ಅನ್ನುವಂಥದ್ದು ಇರ್ತದೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನು ಮಾಡ್ತಾ ಇದ್ದಾರೆ, ಎಲ್ಲ ಅನಾಚಾರಗಳನ್ನು ಮಾಡ್ತಾ ಇದ್ದಾರೆ. ಹೊಸದಾಗಿ ಏನೋ ಶುರು ಮಾಡುವಂಥದ್ದು. ಇದೆಲ್ಲ ಏನು ಅಂತ ಕೇಳಿದ್ರೆ ನಮ್ಮನ್ನು ತೃಪ್ತಿಪಡಿಸ್ಬೋದು ಬಿಟ್ಟರೆ, ಮನುಷ್ಯನ ಈ ಭೂಲೋಕದಲ್ಲಿರುವಂಥ ಮನುಷ್ಯನನ್ನು ತೃಪ್ತಿಪಡಿಸ್ಬೋದು ಬಿಟ್ಟರೆ, ಪಿತೃಗಳನ್ನು ತೃಪ್ತಿಪಡಿಸಬೇಕು ಅಂತಾದರೆ ಅವ್ರದ್ದೊಂದಿಷ್ಟು ಮ್ಯಾನ್ಯುವಲ್ ಅಂತಿದೆ, ಇದನ್ನೇ ಮಾಡಬೇಕು ಅಂತಿದೆ. ಯಾವಾಗ ನಾವು ಅದನ್ನು ಬಿಡ್ತೇವೆ ಅದರಿಂದ ಉಂಟಾಗುವಂಥ ತೊಂದರೆಗಳನ್ನು ಅನುಭವಿಸಲಿಕ್ಕೆ ನಾವು ರೆಡಿಯಾಗಿರಬೇಕು ಅಂತ. ಓಕೆ ಗುರೂಜಿ, ಇದೀಗ ಗ್ರಹಣ ಮತ್ತೆ ಬರ್ತಾ ಇದೆ. ಭಾರತಕ್ಕೆ ಗ್ರಹಣ ಅನ್ನುವಂಥದ್ದು ಗೋಚರವಾಗುತ್ತಾ ಅಂತ? ಗ್ರಹಣ ಅನ್ನುವಂಥದ್ದು ಇರುವಂಥದ್ದು ಎಲ್ಲಿ ಅಂತ ಕೇಳಿದರೆ, ಈ ಮುಂದಿನ ಸೂರ್ಯಗ್ರಹಣ ಅನ್ನುವಂಥದ್ದು 11 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ ತನಕ ಇರ್ತದೆ ಭಾನುವಾರ. ಈ ಗ್ರಹಣ ಅನ್ನುವಂಥದ್ದು ಭಾರತ ದೇಶಕ್ಕೆ ಅದರ ಛಾಯೆ ಅನ್ನುವಂಥದ್ದು ಬೀಳುವುದಿಲ್ಲ, ಹಾಗಾಗಿ ಇಲ್ಲ. ಆದರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಇರುವಂತಹ ಏನು ದೇಶ ಅನ್ನುವಂಥದ್ದಿದೆ, ಆ ದೇಶದಲ್ಲಿ ಈ ಗ್ರಹಣದ ಛಾಯೆ ಅನ್ನುವಂಥದ್ದು ಬೀಳ್ತದೆ. ಆ ಛಾಯೆಯ ಪರಿಣಾಮ ಅನ್ನುವಂಥದ್ದು ಭಾರತ ದೇಶಕ್ಕೂ ಸ್ವಲ್ಪ ಪ್ರಮಾಣದ ಸಮಸ್ಯೆಗಳನ್ನು ಕೊಡ್ಬೋದು. ಹೇಗೆ ಅಂತ ಕೇಳಿದರೆ, ಈಗ ಪಕ್ಕದ ಮನೆಯಲ್ಲೆಲ್ಲ ಒಂದು ಗ್ಯಾಸ್ ಲೀಕ್ ಆಗಿದೆ ಅಂತ ಆದರೆ ನಮ್ಮ ಮನೆಗೂ ಸಮೇತ ವಾಸನೆ ಬರ್ತದೆ. ಹಾಗೆ ಈ ಗ್ರಹಣದ ಕಾಲಗಳಲ್ಲಿ ಏನು ಅಂತ ಕೇಳಿದರೆ, ಆ ಬೀಳುವಂಥ ಛಾಯೆ ಅನ್ನುವಂಥದ್ದಿದೆ, ಆ ರೇಖಾಂಶದಲ್ಲಿ ಭಾರತ ದೇಶವು ಒಂದು ಬರುವುದಾದ್ದರಿಂದ ಅದರಿಂದ ಸಂಜನಿತವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ಇದು ತೊಂದರೆಗಳನ್ನು ಕೊಡ್ಬೋದು. ಈಗ ಹೇಗೆ ಅಂತ ಕೇಳಿದರೆ, ಒಂದು ಅಲ್ಲಿ ದೊಡ್ಡ ಹಾನಿ ಏನೋ ಆಯಿತು ಅಂತ ಆದರೆ ಅದಕ್ಕೆ ಪೂರಕವಾಗಿ ಇಲ್ಲೇನಾದರೂ ಸಮಸ್ಯೆಗಳಾಗಬಹುದು. ಆದರೆ ತೀರಾ ಗಣನೀಯ ಮಟ್ಟದಲ್ಲಿ ಸಮಸ್ಯೆಗಳಾಗೋದಿಲ್ಲ. ಇನ್ನೇನೇನು ಸಮಸ್ಯೆಗಳಾಗ್ಬೋದು ಅಂತ ಕೇಳಿದರೆ, ಮನೋವಿಕಾರ, ಸೂರ್ಯಗ್ರಹಣ ಆದ್ದರಿಂದ ಮನೋವಿಕಾರಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು. ಈಗ ನೀವು ಆ್ಯಂಕರಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಅದನ್ನೇ ಹೇಗೆ ಮಾತಾಡಬೇಕನ್ನುವಂಥದ್ದು ನಿಮಗೆ ಗೊತ್ತಿದೆ. ನೀವೇ ಮನಸ್ಸು ಮಾಡಿದ್ರಿ ಅಂತಾದರೆ, ಇಲ್ಲಿ ಬೇರೆ ಬೇರೆ ಅನರ್ಥ ವಿಚಾರಗಳನ್ನು ಮಾತಾಡಿದ್ರಿ ಅಂತಾದರೆ ನೀವೇ ಮಾಡಿದಂಥ ತಪ್ಪು. ಈಗ ನಿಮಗೆ ಸರಿಯಾದ ರೀತಿಯಲ್ಲಿ ಮಾಡುವಂಥದ್ದು ಗೊತ್ತಿದ್ದು ನೀವು ತಪ್ಪು ಮಾಡುವಂಥ ಮನಸ್ಥಿತಿ ನಿಮ್ಮಲ್ಲಿ ಬಂತು ಅಂತಾದರೆ ಹೇಗಾಗ್ತದೆ? ಅದೇ ರೀತಿಯಾಗಿ ಮನೋವಿಕಾರ ರೋಗಗಳು ಅಂತ ಹೇಳಿದರೆ, ಅವನಿಗೆ ತಪ್ಪು ಸರಿಯಾಗಿರುವಂಥದ್ದು ಗೊತ್ತಿದ್ದರೂ ಅವನು ತಪ್ಪಾಗಿ ಬಿಂಬಿಸುವಂತೆ ಮಾಡುವಂಥ ಮನಸ್ಥಿತಿಯನ್ನು ಒಂದು ಬರುವಂಥ ಲಕ್ಷಣಗಳಿದೆ. ಅಥವಾ ಈ ಸಮುದ್ರದ ಏರಿಳಿತಗಳಿಂದ ಉಂಟಾಗುವಂಥ ತೊಂದರೆಗಳು, ಸಮುದ್ರದ ಏರಿಳಿತಗಳಿಂದ ಏನು ತೊಂದರೆಯೂ ಆಗ್ಬೋದು, ಆ ಸುತ್ತಮುತ್ತ ಇರುವಂಥ ಜನರಿಗೆ ತೊಂದರೆ ಆಗುವಂಥದ್ದು, ಇದೆಲ್ಲ ನಾವು ಗ್ರಹಣದ ಕಾಲದ ವಿಶೇಷವಾಗಿ ನಾವು ಚಿಂತನೆಯನ್ನು ಮಾಡ್ಬೋದು. ಆದರೆ ಭಾರತ ದೇಶಕ್ಕೆ ಗ್ರಹಣ ಗೋಚರ ಇಲ್ಲ, ಆದ್ದರಿಂದ ನಾವು ಯಾವುದನ್ನು ನೋಡಲಿಕ್ಕೆ ಸಾಧ್ಯತೆ ಇಲ್ಲ, ಅದನ್ನು ಆಚರಣೆ ಮಾಡಬಾರ್ದು ಅಂತಿದೆ. ಅದನ್ನು ಆಚರಣೆ ಮಾಡಿದರೆ ಏನಾಗ್ತದೆ, ಮತ್ತೆ ಅನರ್ಥಗಳು ಶುರು ಆಗ್ತದೆ. ಗೋಚರ ಇದ್ದರೆ ಅದನ್ನು ನಾವು ಆಚರಣೆ ಮಾಡಲೇಬೇಕು. ಯಾವುದು ಗೋಚರಕ್ಕಿಲ್ಲ ನಾವು ಆಚರಣೆ ಮಾಡಲಿಕ್ಕಿಲ್ಲ. ಇನ್ನು ಪಿತೃಗಳ ಕೆಲಸವನ್ನು ಚಿಂತನೆ ಮಾಡುವಾಗ ನಾವೀಗ ಸದ್ಯದ ಪರಿಸ್ಥಿತಿಗೆ ತಿಲತರ್ಪಣಾದಿಗಳನ್ನು ಕೊಡ್ತಾ ಇದ್ದಾರೆ. ಎಷ್ಟು ತಲೆಮಾರಿಗೆ ಕೊಡ್ತಿದ್ದಾರೆ ಭಟ್ರೆ ಅಂತ ಕೇಳಿದರೆ, ಶಾಸ್ತ್ರ ಏನು ಹೇಳ್ತದೆ, ಎಷ್ಟು ತಲೆಮಾರಿಗೆ ಕೊಡಬೇಕು ಅನ್ನುವಂಥದ್ದು ಹೇಳ್ತದೆ ಅಂದರೆ, ಈಗಿನ ಕಾಲಘಟ್ಟದಲ್ಲಿ ಪಿತಪಿತಾಮಹ ಪ್ರಪಿತಾಮಹ, ತಂದೆ ಅವರ ತಂದೆಗೆ ಇವತ್ತಿನ ಕಾಲಘಟ್ಟದಲ್ಲಿ ಏನು ಮಾಡ್ತಾ ಇದ್ದಾರೆ, ತಿಲತರ್ಪಣಾದಿಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು 7 ತಲೆಮಾರಿನ ಸೂತಕಾದಿಗಳನ್ನು ಆಚರಣೆ ಮಾಡಬೇಕು, ಮತ್ತು 7 ತಲೆಮಾರಿಗೂ ತರ್ಪಣಾದಿಗಳನ್ನು ಕೊಡಬೇಕು. ಹಾಗೆ ಇನ್ನು ಇದನ್ನು ಬಿಟ್ಟು ಯಾರಿಗೆ ಕೊಡ್ತಾರೆ ಅಂತ ಕೇಳಿದರೆ, ಸ್ನೇಹಿತನಿಗೂ ಸಮೇತ, ಅವನು ರಕ್ತ ಸಂಬಂಧಿ ಅಲ್ಲ ಅಂತಾದರೂ ಮರಣ ಹೊಂದಿದಂಥ ಸ್ನೇಹಿತನಿಗೂ ಸಮೇತ, ಹಾಗೆ ವಿದ್ಯೆಯನ್ನು ಹೇಳಿಕೊಟ್ಟಂಥ ಗುರುವಿಗೂ ಸಮೇತ, ಹಾಗೆ ಮನೆಯಲ್ಲಿ ಸಾಕಿದಂಥ ಪ್ರಾಣಿಗಳಿಗೂ ಸಮೇತ ತಿಲತರ್ಪಣಾದಿಗಳನ್ನು ಕೊಡುವಂಥದ್ದು ಈ ಗಮನಾರ್ಹವಾಗಿರ್ತಕ್ಕಂಥ ವಿಷಯ. ಯಾಕೆ ಅಂತ ಕೇಳಿದರೆ, ನಾವು ಯಾರ ಜೊತೆ ಒಡನಾಟ ಇಟ್ಟುಕೊಂಡಿದ್ವು, ಅವರಿಂದ ನಮಗೆ ಏನೆಲ್ಲ ಅನುಕೂಲತೆ ಆಗಿದೆ, ಅವರ ಮೋಕ್ಷಕ್ಕಾಗಿ ಅಥವಾ ಅವರ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡುವಂಥದ್ದು. ಯಾಕೆ ಅಂತ ಕೇಳಿದರೆ, ನೋಡಿ,
ಈಗ ನಮ್ಮ ಕುಟುಂಬದಲ್ಲಿ ನನ್ನ ವಯಸ್ಸಿಗಿಂತ ಕಮ್ಮಿಯ ವಯಸ್ಸಿನ ಹುಡುಗ ಅಥವಾ ಹುಡುಗಿ ಯಾರಾದರೂ ಮರಣ ಹೊಂದಿದ್ರು ಅಂತಾದರೆ ನಾನು ಅವನಿಗೆ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ಉಂಟಾಗ್ತದೆ. ಯಾಕೆ ಅಂತ ಕೇಳಿದ್ರೆ ನನಗಿಂತ ಚಿಕ್ಕವರಿಗೆ ನಾನು ಕೊಡ್ಬೋದಾ ಅನ್ನುವಂಥದ್ದು. ಯಾವುದೇ ವ್ಯಕ್ತಿ ಹುಟ್ಟಿ ಒಂದು ದಿನ ಆದ ನಂತರ ಮರಣ ಹೊಂದಿದಂಥ ವ್ಯಕ್ತಿ ಆದರೂ ಅವರು ಪಿತೃಗಳ ಸಮಾನರಾಗ್ತಾರೆ. ಅವರ ವಯಸ್ಸು ನಮಗೆ ಯಾವ ವಯಸ್ಸಲ್ಲಿ ಸತ್ರು ಅನ್ನುವಂಥದ್ದು ನಮಗೆ ಪ್ರಾಮುಖ್ಯತೆ ಬರುವುದಿಲ್ಲ. ಹೇಗೆ ನಮ್ಮ ತಂದೆ ಮರಣ ಹೊಂದಿದಂತಹ ಅವರ ತಂದೆ ಸಮಕಾಲೀನರಿದ್ದಾರೋ ಅವರ ಜೊತೆಗೆ ಇವರು ಸೇರಿಕೊಂಡು ಬಿಡ್ತಾರೆ, ಅವರು ಸಮೇತ ನಮ್ಮ ಕುಟುಂಬವನ್ನು ಅನುಗ್ರಹ ಮಾಡಲಿಕ್ಕಾಗಿ ನಿಲ್ತಾರೆ ಅನ್ನುವಂಥದ್ದು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ. ಹಾಗಾಗಿ ಈ ತಿಲತರ್ಪಣಾದಿಗಳಲ್ಲಿ ಬ್ರಾಹ್ಮಣರನ್ನು ಕರೆದು, ಇನ್ನು ಹೇಗೆ ತಿಲತರ್ಪಣಾದಿಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳಿದರೆ, ಬ್ರಾಹ್ಮಣರನ್ನು ಕರೆದು ಅವರಿಗೆ ಮೊದಲು ಮನೆಗೆ ಬರಲಿಕ್ಕಿಂತ ಮುಂಚಿತವಾಗಿ ಪಾದ ಪ್ರಕ್ಷಾಳನೆ ಅಂತ ಹೇಳಿದರೆ ಕಾಲು ತೊಳಲಿಕ್ಕೆ ನೀರುಗಳನ್ನು ಕೊಟ್ಟು ಅವರ ಉಭಯ ಕುಶಲೋಪರಿ ಸಾಂಪ್ರತ ದಣಿವನ್ನು ಈಗೆಲ್ಲ ಏನು ಕೇಳಬೇಕಂತಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಒಂದು 20-30 ಕಿಲೋಮೀಟ್ರ್ ನಡ್ಕೊಂಬರ್ತಿದ್ರು. ಹಾಗಾಗಿ ಏನು ಅಂತ ಕೇಳಿದರೆ ನೀರು ಕೊಟ್ಟು ಅವರು ಉಭಯ ಕುಶಲೋಪರಿ ಸಾಂಪ್ರತ ವಿಚಾರಗಳನ್ನು ಅವ್ರದ್ದು ಆಯಾಸಗಳನ್ನು ತಣಿಸಿ ನಂತರದಲ್ಲಿ ಕೈಂಕರ್ಯವನ್ನು ಮಾಡ್ತಾಯಿದ್ರು. ಆ ನಂತರದಲ್ಲಿ ಯಾಕೆ ಕರೆದು ತಿಲತರ್ಪಣಾದಿಗಳನ್ನು ಮಾಡಬೇಕು, ಮೊದಲು ಎಲ್ಲ ನಿಮ್ಮ ಹೆಸರು ಯಾರು ಹೋದವ್ರದೆಲ್ಲ ಹೆಸರು ಬರೆದಿಟ್ಟುಕೊಂಡು ನಂತರದಲ್ಲಿ ಅವರು ಕರ್ಮಾಂಗವನ್ನು ಮಾಡಿಸ್ಲಿಕ್ಕೆ ಬರುವಂಥವ್ರು. ನಂತರದಲ್ಲಿ ಕರ್ಮಾಂಗ ಎಲ್ಲ ಆದ ನಂತರ ಮಹಾವಿಷ್ಣು ಸ್ವರೂಪಾಯ ಬ್ರಾಹ್ಮಣಾಯ ಅಂತ ಹೇಳಿದರೆ ಮಹಾವಿಷ್ಣುವೇ ಬ್ರಾಹ್ಮಣ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದಾನೆ ಅಂತ ಭಾವನೆಯನ್ನು ಮಾಡಿಕೊಂಡು ಅವರಿಗೆ ಸ್ವಯಂಪಾಕಾದಿಗಳನ್ನು ದಾನವನ್ನು ಕೊಡುವಂಥದ್ದು. ಗಾಯತ್ರಿ ಮಂತ್ರ ಉಪದೇಶಾದಿಗಳು ಅಥವಾ ಅವರು ಮಾಡುವಂಥ ಅನುಷ್ಠಾನಗಳಿಗೆ ಚ್ಯುತಿ ಬರಬಾರ್ದನ್ನುವಂಥ ಉದ್ದೇಶದಿಂದ ಬ್ರಾಹ್ಮಣರು ಬೇರೆಯವರ ಮನೆಯಲ್ಲಿ ಊಟವನ್ನು ಮಾಡುವುದಿಲ್ಲ. ಅದಕ್ಕೇನು ಮಾಡಬೇಕು, ನಮ್ಮ ಮನೆಯಲ್ಲೇ ಇರುವಂತಹ ಊಟಕ್ಕೆ ಬೇಕಾಗಿರುವಂಥ ಒಂದು ಹೊತ್ತಿನ ಊಟಕ್ಕೆ ಬೇಕಾಗುವಂಥ ಎಲ್ಲ ಪದಾರ್ಥಗಳನ್ನು ಇಟ್ಟು ಅವರಿಗೆ ದಾನಾದಿಗಳನ್ನು ಮಾಡುವಂಥದ್ದು. ಇನ್ನು ತರಕಾರಿಗಳನ್ನು ದಾನ ಮಾಡುವಂಥದ್ದು. ಇವೆಲ್ಲವೂ ಸಮೇತ ಏನಾಗ್ತದೆ ಕೇಳಿದರೆ ವಿಷ್ಣುವಿನ ಅನುಗ್ರಹ ಅನ್ನುವಂಥದ್ದು ಆಗ್ತದೆ. ಯಾರ ಮೇಲೆ? ಪಿತೃಗಳ ಮೇಲೆ ವಿಷ್ಣುವಿನ ಅನುಗ್ರಹ ಅನ್ನುವಂಥದ್ದು ಆಗ್ತದೆ. ನಮ್ಮ ಕುಟುಂಬ ಅನ್ನುವಂಥದ್ದು ಯಾವುದೇ ತೊಂದರೆಗಳು ಬರಲಿಕ್ಕೆ ಆಗ ಸಾಧ್ಯತೆ ಇರುವುದಿಲ್ಲ. ಓಕೆ, ನೀವು ಮಹಾಲಯ ಅಮಾವಾಸ್ಯೆ ದಿನ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು, ಯಾವುದೆಲ್ಲ ಮಾಡಬಾರ್ದು ಅನ್ನೋದು ತಿಳಿಸ್ಕೊಡಿ. ಈಗ ಮಹಾಲಯ ಅಮಾವಾಸ್ಯೆ ಅಕಸ್ಮಾತ್ ಭಾನುವಾರ ಬಂತು ಅಂತಾದರೆ ಎಲ್ಲರೂ ಮನೆಯಲ್ಲೇ ಇರ್ತಾರೆ. ಅಕಸ್ಮಾತ್ ವೀಕ್ ಡೇಸಲ್ಲಿ ಬಂತು ಅಂತಾದರೆ ಎಂತ ಮಾಡ್ತಾರೆ, ಬೆಳಗ್ಗೆ ಮುಂಚೆ ಪೂಜೆಗಳನ್ನು ಮಾಡಿ ಅವ್ರ ಪಾಡಿಗೆ ಅವ್ರು ಹೋಗಿಬಿಡ್ತಾರೆ. ಆದಷ್ಟು ನಮ್ಮ ದೈನಂದಿನವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಕೆಲವೊಂದು ಸಿಹಿ ತಿಂಡಿಗಳನ್ನು ತಿನ್ನಲಿಕ್ಕಿಲ್ಲ. ಮತ್ತು ನೂತನವಾಗಿ ಅವತ್ತು ನಾವು ಹೊಸ ಬಟ್ಟೆಯನ್ನು ತೊಗೊಂಡು ಧಾರಣೆ ಮಾಡಲಿಕ್ಕಿಲ್ಲ. ಅವತ್ತಿನ ಹಿಂದಿನ ದಿನ ನಾವು ನಾಳೆ ಬೆಳಗ್ಗೆ ತರ್ಪಣವನ್ನು ಕೊಡ್ತೇವೆ ಅಂತ ಆದರೆ ಅವತ್ತು ಹಿಂದಿನ ದಿನ ಒಂದು ಊಟವನ್ನು ಬಿಡುವಂಥದ್ದು ಉತ್ತಮ. ಯಾಕೆ ಅಂತ ಕೇಳಿದರೆ ಆ ಕಷ್ಟದಲ್ಲಿ ಮತ್ತು ಆ ಭಾವನೆ ಅನ್ನುವಂಥದ್ದು ಹೋಗಿರುವಂಥ ಕಾರಣದಿಂದ ಉಪವಾಸಾದಿಗಳನ್ನು ಮಾಡಿ ನಾನು ನಮ್ಮ ಪಿತೃಗಳಿಗೆ ನಾನು ಸ್ಮರಣೆಯನ್ನು ಮಾಡ್ತಾ ಇದ್ದೇನೆ. ಅದು ಒಂದು ವಿಧಿ ಅಂತ ಹೇಳಿ. ಯಾಕೆಂದರೆ ಹಿಂದೆ ತಿಂದಂಥ ಅನ್ನ ಅನ್ನುವಂಥದ್ದು ಹೊಟ್ಟೆಯಲ್ಲಿ ಇರಬಾರ್ದು, ಯಾವುದೇ ಚೈತನ್ಯ ಇರುವಂಥ ವಸ್ತುಗಳು ಹೊಟ್ಟೆಯಲ್ಲಿ ಇರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಊಟೋಪಚಾರಗಳನ್ನು ಬಿಡುವಂಥದ್ದು ಮತ್ತು ಸಿಹಿ ತಿಂಡಿಗಳನ್ನು ನಾವು ಭಕ್ಷಣೆ ಮಾಡುವಂಥದ್ದು. ಆಮೇಲೆ ಅವತ್ತಿನ ದಿನ ಮತ್ತು ವಿಶೇಷವಾಗಿರ್ತಕ್ಕಂಥ ಬಟ್ಟೆಗಳನ್ನು ಧಾರಣೆ ಮಾಡುವುದು ಅಥವಾ ಕೇಶಮುಂಡನಾದಿಗಳನ್ನು ಮಾಡಬಾರ್ದು, ಅರ್ಥಾತ್ ಕಟಿಂಗ್ ಮಾಡುವಂಥದ್ದು. ಅಥವಾ ಮತ್ತು ಇನ್ನು ನಂತರದಲ್ಲಿ ಅಮಾವಾಸ್ಯೆ ದಿನ ಮತ್ತಿನ್ನೇನೋ ಹೊಸ ಬಟ್ಟೆಗಳ ಅದರ ಮೇಲೆ ಹೊಸ ವಾಹನಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಇನ್ನೊಂದೇನೋ ಮತ್ತೊಂದು ನೂತನವಾಗಿ ನಾವು ಇದು ಮಾಡುವಂಥದ್ದು ಅಥವಾ ನಮ್ಮ ಯಾವುದು ಸಂತೋಷವನ್ನು ಹೆಚ್ಚಿಸುವಂಥ ಕೆಲಸ ಯಾವುದು ಮಾಡುವುದಿಲ್ಲ, ಮಾಡಬಾರ್ದು ಅಂತ. ಅವತ್ತಿನ ದಿನ ಈಗೇನಂತ ಕೇಳಿದರೆ, ಈಗ ನೀವು ಕೂತವರಿಗೆ ನಿಮಗೆ ಇಷ್ಟವಾದ ವಸ್ತು ಏನು ಅಂತ ಕೇಳಿದರೆ ಅಲಂಕಾರಿಕ ವಸ್ತುಗಳು ಅಂತ ಹೇಳ್ತೀರಿ. ಅಲಂಕಾರಿಕ ವಸ್ತುಗಳನ್ನು ನೀವೇನು ಮಾಡ್ತೀರಿ, ತೊಗೊಳ್ತೀರಿ ಅಂತ ಆದರೆ ಅದು ಅಮಾವಾಸ್ಯೆ ದಿನ ಒಂದು ಬೇಡ, ಆ ಮಹಾಲಯ ಅಮಾವಾಸ್ಯೆ ದಿನ ಬೇಡ. ಯಾಕೆ ಅಂತ ಕೇಳಿದರೆ ನಿಮ್ಮ ಮನಸ್ಸಿಗೆ ತೃಪ್ತಿ ಕೊಡುವಂಥ ಕೆಲಸ ಅಥವಾ ನಿಮ್ಮ ಮುಖದಲ್ಲಿ ನಗು ಬರುವಂಥ ಕೆಲಸ ಯಾವುದೇ ಇದ್ದರೂ ಅವತ್ತೊಂದು ದಿನ ಮಾಡಬೇಡಿ ಅಂತ. ಯಾಕೆ ಅಂತ ಕೇಳಿದರೆ ನೋಡಿ, ಮಹಾಲಯ ಅಮಾವಾಸ್ಯೆ ಇದ್ದಾಗ ನಮ್ಮ ಸುತ್ತ ಯಾರಿರ್ತಾರೆ, ಪಿತೃಗಳಿರ್ತಾರೆ. ಅವರಿಗೆ ನಾವು ಶರಣಾಗತಿಯಾಗಿ ಅವರನ್ನು ಆರಾಧನೆ ಮಾಡಬೇಕು, ಅವರಿಂದ ಜೀವನ ಉಂಟಾಯಿತು ಅಂತ. ಅವತ್ತು ಅವ್ರ ಮುಂದೆ ನಾವು ನಕ್ಕೊಂಡು ಇದು ಮಾಡುವಂಥದ್ದಲ್ಲ, ನರಕ ಸದೃಶವಾಗುವಾಗ ಅಂತ ವಿಷಯಗಳು ಅಂತ ಹೇಳಿ. ಹೇಗೆ ಒಂದು ಶವದ ಎದುರುಗಡೆ ಇದ್ದಾಗ ನಾವು ಯಾವ ರೀತಿ ಇರ್ತೇವೋ ಅದೇ ರೀತಿ ಪಿತೃ ಪಕ್ಷದಲ್ಲೂ ಸಮೇತ ಆ ರೀತಿ ಇರಬೇಕು ಅನ್ನೋದಲ್ಲ, ಆ ಭಾವನೆ ಅನ್ನುವಂಥದ್ದು ಇರಬೇಕು. ಯಾಕೆ ಅಂತ ಕೇಳಿದರೆ ಆ ಸ್ಥೂಲ ದೇಹಕ್ಕೆ ನಾನು ಇಲ್ಲ ಅಂತ ಹೇಳಿದ್ರು ಕೂಡಲೇ ನೋಡಿ ಇವ್ರು ಕೊಂಡೆಲ್ಲ ಓಡಾಡ್ತಾ ಇದ್ದಾರೆ, ಸಿಹಿ ತಿಂಡಿಗಳನ್ನು ಮಾಡಿ ಸುಖವನ್ನು ಪಡ್ತಾ ಇದ್ದಾರೆ. ಈ ಒಂದು 15 ದಿನಗಳ ಕಾಲವಾದರೂ ನಮ್ಮ ಸ್ಮರಣೆ ಮಾಡ್ತಾ ಇಲ್ಲ ಅನ್ನುವಂಥ ಶಾಪಕೋಪಗಳು ಬರ್ತದೆ ಅನ್ನುವಂಥ ಉದ್ದೇಶದಿಂದ ಈ ಇಷ್ಟು ಕೆಲಸಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಶಾಸ್ತ್ರಕಾರರು ಹೇಳಿದ್ದಾರೆ. ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸೋಣ. ರಾಜಶೇಖರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜಶೇಖರ್, ಕೇಳಿಸ್ತಾ ಇದೆಯಾ? ಹಾಂ, ನಮಸ್ಕಾರ.
ಹೇಳಿ ಮೇಡಮ್. ಸರ್ ಗುರೂಜಿ ಇದ್ದಾರೆ, ಮಾತನಾಡಿ. ಓಕೆ ನಮಸ್ತೆ. ನಮಸ್ತೆ ಮೇಡಮ್. ಹಾಂ ಹೇಳಿ. ಸ್ವಾಮಿ, ನಮ್ಮ ತಂದೆ ತೀರೋಗಿ 3 ತಿಂಗಳಾಯ್ತು. ಹಾಂ ಮೇ 25ನೇ ತಾರೀಕು ತೀರೋಗಿರೋದು. ಹಾಂ ನಾನ್ 3ನೇ ಮಗ. ಹಾಂ ನಾವು ಪಕ್ಷ ಮಾಡ್ಬೋದಾ? ಈಗ ನೀವು 3ನೇ ಅವರಾ? ಹೌದು ಹೌದು. ಮೊದಲನೇ ಅವರು ಎಲ್ಲಿದ್ದಾರೆ? ಮೊದಲನೇವರು ಊರಲ್ಲಿ ಅವರೇ, ತುಮಕೂರಲ್ಲಿ ಅವರೇ. ನಾವು ಈಗ ನಿಲ್ಬಿಟ್ಟು 1 ಕಿಲೋಮೀಟರ್ ಮುಂದೆ ಇದ್ದೀವಿ. ಹಾಂ 2ನೇ ಮಗನ ಮನೆಗೆ ನಮ್ಮ ತಂದೆ ತೀರೋಗಿದ್ದು. ಹ್ಞೂ 4ನೇ ಮಗ ನಮ್ಮ ತಾಯಿಯವ್ರಿಗೆ ಮಾಡ್ತಾ ಇದ್ರು. ಅವ್ರು ಯಾರನ್ನೂ ಬರೇಳ್ತಿರ್ಲಿಲ್ಲ, ಅವ್ರು ಒಬ್ಬರೇ ಮಾಡ್ಕೊಂಡವ್ರು. ಹ್ಞೂ ನಮ್ಮನೆ ಯಾರನ್ನೂ ಬರೇಳಿಲ್ಲ. ಹ್ಞೂ ಹಂಗಾಗಿ ಕೆಲವರು ವರ್ಷ ತುಂಬ ಗಂಟೆ ಮಾಡ್ಬೋದು, ವರ್ಷ ತುಂಬಿದ್ಮೇಲೆ ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಫೋನ್ ಮಾಡಿದೆ ಸ್ವಾಮಿ. ಈಗ ನೋಡಿ, ಅವರು ಬರ ಹೇಳಿದ್ರು ಅಥವಾ ಬರ್ಲಿಕ್ಕೆ ನನಗೆ ಆಹ್ವಾನ ಕೊಟ್ಟಿಲ್ಲ, ಇವೆಲ್ಲ ಗಣನೀಯವಾಗಿರ್ತಕ್ಕಂಥ ವಿಷಯ ಅಲ್ಲ ಯಜಮಾನ್ರೆ. ಏನು ಅಂತ ಕೇಳಿದರೆ ನೋಡಿ, ಈ ಕಾಲದಲ್ಲಿ ಪಿತೃಗಳಿಗೆ ನಿಮ್ಮ ಕಡೆಯಿಂದ ಅವರಿಗೆ ಕೊಡುವಂಥ ತಿಲತರ್ಪಣಾದಿಗಳು ಅನ್ನುವಂಥದ್ದು ಕೊಡಲೇಬೇಕು. ನಂಗೆ ಅಣ್ಣ ಕರೀಲಿಲ್ಲ, ತಮ್ಮ ಕರೀಲಿಲ್ಲ, ತಮ್ಮ ನನ್ನ ಜೊತೆ ಮನಸ್ತಾಪ ಮಾಡ್ಕೊಂಡಿದ್ದಾನೆ, ನಾನು ಅಲ್ಲಿ ಹೋಗೋದಿಲ್ಲ, ಇದೆಲ್ಲ ನಿಮ್ಮ ವಿಷಯಗಳು ಬಿಟ್ಟರೆ ಶಾಸ್ತ್ರ ಏನು ಹೇಳ್ತದೆ ಅಂತ ಕೇಳಿದರೆ, ಎಲ್ಲರೂ ಸಮೇತ ಯಾರು ದೊಡ್ಡ ಮಗ ಇದ್ದಾನೆ ಅವರ ಮನೆಯಲ್ಲಿ ಕೂತು ಎಲ್ಲರೂ ತಿಲತರ್ಪಣಾದಿಗಳನ್ನು ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರ ಹೇಳ್ತದೆ. ಯಾಕೆ ಅಂತ ಕೇಳಿದರೆ, ಈಗ ಬರುವಂಥ ನಿಮಗೆಷ್ಟು ಜನ ಮಕ್ಕಳು? ನಮ್ಗೂ ಒಬ್ಬ ಮಗ ಒಬ್ಬ ಮಗಳು ಸ್ವಾಮಿ. ಅಲ್ವಾ? ಈಗ ಒಬ್ಬ ಮಗ ಬಂದ್ಬಿಟ್ಟು ಒಂದ್ಸಲಿ ಊಟ ಮಾಡ್ಕೊಂಡು ಹೋದ, ಅವ್ರು ಊಟ ಮಾಡ್ಕೊಂಡು ಹೋದ್ಮೇಲೆ ಮಗಳು ಊಟ ಮಾಡಿದ್ಲು, ಮನೇಲಿ ಅವರಿಬ್ಬರು ದಿನ ಕಿತ್ತಾಡ್ತಿದ್ರು ಅಂತ ಹೇಳಿದ್ರೆ ನಿಮಗೆ ನೀವು ನೆಮ್ಮದಿಯಾಗಿರ್ತೀರಾ? ಹೆಂಗ ನೀವು ಹೇಳ್ಬೇಕು ಸ್ವಾಮಿ. ಅಲ್ಲ, ಈಗ ನೋಡಿ, ತಂದೆ ತಾಯಿ ಅಂದ್ರೆ ಏನು ಅಂತ ಕೇಳಿದರೆ ಎಲ್ಲ ಮಕ್ಕಳು ಒಟ್ಟಾಗಿ ಕೂತು ಹಿರಿಯರ ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದು ಇರುವಂಥದ್ದು. ನೀವು ಬೇರೆ ಬೇರೆ ಮಾಡ್ಕೊಳ್ತೀರಿ, ನಿಮಗೆ ಮನಸ್ತಾಪ ಆಗಿದೆ ಅಂತ ಹೇಳಿದ್ರೆ ಅದನ್ನು ಶಾಸ್ತ್ರ ಒಪ್ಪೋದಿಲ್ಲ. ಅವ್ರು ಕರೆದ್ರೆ ನಾವೇನು ಓದ್ತೀವಿ ಸ್ವಾಮಿ, ಅವ್ರು ಕರೆಯಲ್ಲ. ಹಾಂ, ಕರೆಯಲ್ಲ ಅಂತ ಹೇಳಿದ್ರು ಕೂಡಲೇ ಈಗ ನೀವಾದರೂ ನಿಮ್ಮ ಕಡೆಯಿಂದ ಒಂದು ತಿಲತರ್ಪಣಾದಿಗಳನ್ನು ಮಾಡುವಂಥದ್ದನ್ನು ಮಾಡಲೇಬೇಕು. ಆಯ್ತಾ? ಯಾಕೆ ಅಂತ ಕೇಳಿದರೆ, ನೀವು ತಿಲತರ್ಪಣಾದಿಗಳನ್ನು ಮಾಡಲಿಲ್ಲ ಅಂತಾದರೆ ಆ ದೋಷ ಅನ್ನುವಂಥದ್ದು ನಿಮಗೆ ಬಂದೇ ಬರ್ತದೆ. ಯಾಕೆ ಅಂದ್ರೆ ನೋಡಿ, ಮನೆ ತನಕ ಅವರನ್ನು ಕರೆದು ಪಿತೃಗಳನ್ನು ಏನು ಕೊಡದಲ್ಲೇ ಹಾಗೆ ಕಳಿಸಿಬಿಟ್ರೆ ಹೋಗುವಂಥ ಸಂದರ್ಭದಲ್ಲಿ ಶಾಪವನ್ನು ಕೊಟ್ಟು ಹೋಗ್ತಾರೆ. ಯಾಕಂದರೆ ಬರುವುದೇ ಅವ್ರು ವರ್ಷಕ್ಕೆ 1 ಸಲ, ತಿಂಗಳ ಬರುವುದಿಲ್ಲ, ಅಥವಾ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಬರುವುದಿಲ್ಲ ಅಲ್ವಾ? ವರ್ಷಕ್ಕೆ 1 ಸಲ ಬರುವಾಗ ತಿಲತರ್ಪಣಾದಿಗಳನ್ನು ಬ್ರಾಹ್ಮಣರನ್ನು ಕರೆಸಿ ಶುರು ಮಾಡಿ. ನೀವು ಅವ್ರು ಕರೀಲಿಲ್ಲ ಅಂತ ಪಕ್ಷದಲ್ಲಿ ನೀವು ಬಿಡೋದು ಬೇಡ, ನಿಮ್ಮ ಪಾಡಿಗೆ ನಿಮ್ಮ ಮನೆಯಲ್ಲಿ ಶುರು ಮಾಡಿ. ಆಯ್ತಾ? ಅದೇ ಕೆಲವು ವರ್ಷ ತುಂಬ ಗಂಟೆ ಮಾಡಬಾರ್ದು ಅಂತಾರೆ, ಅದೇನು ಸ್ವಾಮಿ? ಇಲ್ಲ 1 ವರ್ಷಗಳ ಕಾಲ ಈ ತಿಲತರ್ಪಣಾದಿಗಳನ್ನು ಮಾಡುವಂಥದ್ದು ಬೇಡ. 1 ವರ್ಷದ ನಂತರ ಮತ್ತೆ ಪ್ರತಿ ಮಹಾಲಯ ಅಮಾವಾಸ್ಯೆಗಳಲ್ಲಿ ತಿಲತರ್ಪಣಾದಿಗಳನ್ನು ಬ್ರಾಹ್ಮಣರಿಂದ ಮಾಡಿಸಿ. ಸರಿ ಸ್ವಾಮಿ, ಸರಿ. ಆಯ್ತು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ರಾಜಶೇಖರ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರುಜಿನು ಮಹಾಲಯ ಅಮಾವಾಸ್ಯೆಯಂದು ಉಪವಾಸ ಮಾಡೋದಾಗಿರಬಹುದು, ಇಲ್ಲ ಅಂತ ಹೇಳಿದ್ರೆ ದಾನ ಮಾಡೋದು ಎಷ್ಟು ಉಪಯೋಗಕರ ಅನ್ನೋದು ತಿಳಿಸ್ಕೊಡಿ. ಯಾಕಂದ್ರೆ ನೋಡಿ, ನಾನು ಆಗಲೇ ಒಂದು ಮಾತನ್ನು ಹೇಳುವಾಗ ಹೇಳಿದೆ, ಏನು ಮಹಾಲಯ ಅಮಾವಾಸ್ಯೆಗಳಲ್ಲಿ ಮಹಾವಿಷ್ಣು ಸ್ವರೂಪಾಯ ಬ್ರಾಹ್ಮಣಾಯ ಅಂತ ಹೇಳಿದ್ರೆ ಮಹಾವಿಷ್ಣುವಿನ ಸ್ವರೂಪದಲ್ಲಿ ಬ್ರಾಹ್ಮಣ ಬಂದಿದ್ದಾನೆ ಅನ್ನುವಂಥ ಭಾವನೆಯನ್ನು ಮಾಡಿಕೊಂಡು ಅವನಿಗೆ ನಾವು ದಾನಾದಿಗಳನ್ನು ಮಾಡೋದ್ರಿಂದ ಮಹಾವಿಷ್ಣು ಸಂತೃಪ್ತನಾಗ್ತಾನೆ ಅಂತ ಹೇಳಿ. ಯಾಕೆ ಮಾಡೋದು ಅಂತ ಕೇಳಿದರೆ, ಈ ತಿಲತರ್ಪಣಾದಿಗಳನ್ನು ಮಾಡಿಸಿದಂಥದ್ದು ಬ್ರಾಹ್ಮಣ, ಮತ್ತು ನಮಗೆ ವಿಷ್ಣುವಿನ ಸ್ವರೂಪ ಅನ್ನುವಂಥದ್ದು ದಾನವನ್ನು ತಗೊಳ್ಳುವಂಥ ಯೋಗ್ಯತೆ ಇರುವಂಥದ್ದು ಬ್ರಾಹ್ಮಣನಿಗೆ ಮಾತ್ರ. ಇಲ್ಲ ಅಂತೇಳಿದರೆ, ನೀವು ದಾನಾದಿಗಳಿಲ್ಲ ಅಂತೇಳಿದರೆ ಅದನ್ನು ಗೋವಿಗೆ ಕೊಡಬೇಕು ಅಂತಿದೆ. 2 ಮಾಡೋದ್ರಿಂದನೂ ತೃಪ್ತಿ ಆಗುವಂಥದ್ದು ಯಾರು? ಮಹಾವಿಷ್ಣು ತೃಪ್ತಿ ಆದ ಅಂತಾದರೆ ಆ ಒಂದು ಪಿತೃಲೋಕದಲ್ಲಿರುವಂಥ ನಿಮ್ಮ ಕುಟುಂಬದ ಪಿತೃಗಳಿಗೆ ವಿಶೇಷವಾಗಿ ದೋಷಾದಿಗಳು ಅನ್ನುವಂಥದ್ದು ಆ ಕುಟುಂಬಕ್ಕೆ ಬರದಲ್ಲೇ ಇರುವಂತೆ ದೇವತಾನುಗ್ರಹ ಅನ್ನುವಂಥದ್ದು ಆಗ್ತಾ ಹೋಗ್ತದೆ. ಹಾಗಾಗಿ ಮಹಾವಿಷ್ಣುವನ್ನು ಹೆಚ್ಚು ಆರಾಧನೆ ಮಾಡುವಂಥದ್ದು, ಆ ಮಹಾವಿಷ್ಣುವಿನ ಸ್ವರೂಪದಲ್ಲಿ ಬ್ರಾಹ್ಮಣನನ್ನು ನೋಡುವಂಥದ್ದು, ಅವನಿಗೆ ಸ್ವಯಂಪಾಕಾದಿಗಳನ್ನು ಕೊಡುವಂಥದ್ದು ಬಹಳಷ್ಟು ವಿಶೇಷ ಫಲಗಳನ್ನು ಈ ಸಂದರ್ಭಗಳಲ್ಲಿ ವಿಶೇಷ ಪಿತೃ ಪಕ್ಷದಲ್ಲಿ ಉಪಲಬ್ಧವಾಗ್ತದೆ. ಏನು ಪಿತೃಗಳ ಆಶೀರ್ವಾದ ಪಡಿಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಶ್ರಾದ್ದ ಮಾಡಬೇಕು ಅನ್ನೋದು ತಿಳಿಸ್ಕೊಡಿ. ಶ್ರಾದ್ದಾದಿಗಳು ಅನ್ನುವಂಥದ್ದು ಅವರವರ ಆಚರಣೆ ಸಂಪ್ರದಾಯಗಳಿಗೆ ಬರ್ತದೆ. ಕೆಲವರು ಪಿಂಡ ಪ್ರದಾನಾದಿಗಳನ್ನು ಮಾಡ್ತಾರೆ, ಪಿಂಡವನ್ನಿಟ್ಟು ಅದಕ್ಕೆ ಶ್ರಾದ್ದ ವಿಧಿಯನ್ನು ಮಾಡ್ತಾ ಹೋಗ್ತಾರೆ. ಅದು ಅವರ ಕುಟುಂಬದಲ್ಲಿ ಆಚರಣೆ ಇಲ್ಲ ಅಂತಾಯಿತು ಅಂತಾದರೆ ತಿಲತರ್ಪಣಾದಿಗಳನ್ನಾದರೂ ಅವರು ಕೊಡ್ತಾ ಬರಬೇಕು. ತಿಲತರ್ಪಣ ಬ್ರಾಹ್ಮಣರನ್ನು ಕರೆಸಿ ಮೊದಲು ಗುರುಗಣಪತಿ ಪ್ರಾರ್ಥನೆಯನ್ನು ಮಾಡಿ ಅವರ ಮೊದಲು ತಂದೆಯಿಂದ ಪ್ರಾರಂಭಗೊಂಡು ಅವರ ತಂದೆ ಮತ್ತು ಅವರ ಅಣ್ಣ ತಮ್ಮದಿಕ್ಕಳು, ಅವರ ಹೆಂಡತಿ, ಅವರ ಮಕ್ಕಳು ಎಲ್ಲರಿಗೂ ತಿಲತರ್ಪಣಾದಿಗಳನ್ನು ಅಲ್ಲಿ ಹೇಳಿ ಮಾಡಿಸ್ತಾ ಹೋಗ್ತಾರೆ. ಹಾಗಾಗಿ ಅವತ್ತಿನ
ಕಾಲದಲ್ಲಿ ನೀವು ಬೆಳಗಿನ ಕಾಲದಲ್ಲಿ ವಿಶೇಷವಾಗಿ ದೇವತೆಗಳನ್ನು ಆರಾಧನೆ ಹೇಗೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಮಾಡ್ತಾಯಿದ್ರು, ಅದೇ ರೀತಿ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಪಿತೃಗಳನ್ನು ನಾವು ಆರಾಧನೆ ಮಾಡ್ತಾ ಹೋಗ್ಬೇಕು. ಅದು ಒಂದು 15-20 ನಿಮಿಷದ ಕೆಲಸ. ಒಂದು ದರ್ಬೆ ಮತ್ತು ಎಳ್ಳು ಅಕ್ಕಿಯನ್ನು ಇಟ್ಕೊಂಡು ಅವ್ರ ಭಟ್ರು ಎಲ್ಲ ಹೆಸರನ್ನು ಕೇಳ್ತಾ ಹೋಗ್ತಾರೆ, ಸಂಬಂಧವನ್ನು. ತಂದೆ ಹೆಸರೇನು ಅಂತ ಹೇಳಿದಾಗ ನೀವು ತಂದೆಯನ್ನು ಹೆಸರು ಹೇಳಿದಾಗ ಅವರಿಗೆ ಆ ತರ್ಪಣಾದಿಗಳನ್ನು ನಿಮ್ಮಿಂದ ಕೊಡುವಂಥದ್ದು ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ ತರ್ಪಣಾದಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ. ಅವತ್ತಿನ ದಿನ ನೀವು ಮಾಡುವಂಥ ದಾನ ಅನ್ನುವಂಥದ್ದೇನಿದೆ ಮತ್ತು ಕೊಡುವಂಥ ತಿಲತರ್ಪಣಾದಿಗಳು ಪಿತೃಗಳಿಗೆ ವಿಶೇಷವಾಗಿರ್ತಕ್ಕಂಥ ಚೈತನ್ಯವನ್ನು ತಂದು ಕೊಡ್ತದೆ. ಹಾಗಾಗಿ ಪಿತೃಪಕ್ಷದಲ್ಲೇ ಈ ತಿಲತರ್ಪಣಾದಿಗಳನ್ನು ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸೋಣ. ಶಾರದಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಾರದಾ. ನಮಸ್ಕಾರ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ, ಹೇಳಿ. ನಮಸ್ತೆ ಗುರುಜಿ. ನಾವು ಬಿಜಾಪುರದಿಂದ ಮಾತಾಡೋದು. ನಮ್ಮ ಮಾಮಾರು ತೀರ್ಕೊಂಡು 3 ವರ್ಷ ಆಯ್ತ್ರಿ. ನಮ್ಮ ಅತ್ತೆಯವರು ಈಗ ತೀರ್ಕೊಂಡೆಲ್ಲ 1 ವರ್ಷ ಆಗ್ತೈತ್ರಿ. ಏನೋ ಆಗಿಲ್ಲ. ಅದಕ್ಕೆ ಇಬ್ಬರು ಮಾಡಕ್ ಬರ್ತೈತಲ್ಲ. ಈಗ ನಿಮ್ಮ ಯಜಮಾನ್ರಿದ್ದಾರಾ? ಇದ್ದಾರ್ರಿ. ಹಾಗಾದರೆ ಅವ್ರ ಕೈಲಿ ಎಲ್ಲರಿಗೂ ತಿಲತರ್ಪಣಾದಿಗಳನ್ನು ಮಾಡಿಸಬೇಕು. 1 ವರ್ಷ ಆದರೂ ಕೂಡಲೇ ಮರಣ ಹೊಂದಿ 1 ವರ್ಷ ಆದ ನಂತರದ ಎಲ್ಲ ಪಿತೃಗಳಿಗೂ ಸಮೇತ ನೀವು ತಿಲತರ್ಪಣಾದಿಗಳನ್ನು ಕೊಡಬೇಕು. ಆಯಿತಾ? 1 ವರ್ಷ ಆಗಿ ನಂತರದಲ್ಲಿ ಒಂದು ವರ್ಷದ ತನಕ ತಿಲತರ್ಪಣಾದಿಗಳನ್ನು ಸದ್ಯದ ಪರಿಸ್ಥಿತಿಗೆ ಬೇಡ. ಅದಾದ ನಂತರದಲ್ಲಿ ಎಲ್ಲರೂ ಸಮೇತ ತಿಲತರ್ಪಣಾದಿಗಳನ್ನು ಕೊಡಬೇಕು. ಯಾರ ತಂದೆ ಅನ್ನುವಂಥದ್ದು ಮರಣ ಹೊಂದಿದ್ದಾರೋ ಅವರು ಎಲ್ಲರೂ ಸಮೇತ ತಿಲತರ್ಪಣಾದಿಗಳನ್ನು ಕೊಡಬೇಕು. ಅಕಸ್ಮಾತ್ ಒಂದೇ ಹೆಣ್ಣು ಮಗು ಇತ್ತು ಅಂತಾದರೆ ಬ್ರಾಹ್ಮಣರನ್ನು ಕರೆಸಿ ಅವರಿಂದ ಆದರೂ ಮಾಡಿಸ್ಬೇಕು ಅನ್ನುವಂಥದ್ದು ಶಾಸ್ತ್ರ ಹೇಳ್ತದೆ. ಅಮ್ಮ, ಮಾಡಲಿಕ್ಕೆ ಶುರು ಮಾಡಿ, ಒಳ್ಳೆಯದಾಗಲಿ. ಇನ್ನು ಗುರೂಜಿ, ಮಹಾಲಯ ಅಮಾವಾಸ್ಯೆ ದಿನ ಪಿತೃಗಳಿಗೆ ನೀರಿನ ತರ್ಪಣ ಬಿಡ್ತಾರೆ, ಇದರ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ವಿಶೇಷ ಏನು ಅಂತ ಕೇಳಿದ್ರೆ ನೋಡಿ, ತಿಲ ಅಂತ ಹೇಳಿದ್ರೆ ಎಳ್ಳು ಅಂತ ಹೇಳ್ತಾರೆ. ಎಳ್ಳು ಅನ್ನುವಂಥದ್ದು ಮೋಕ್ಷಕಾರಕ ಅಂತ ಹೇಳಿ, ಅದಕ್ಕೆ ನೋಡಿ ಎಳ್ಳಿನ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ಮತ್ತು ಈ ಹೋಮಾದಿಗಳನ್ನು ಮಾಡುವಾಗ ವಿಶೇಷವಾಗಿ ಮೃತ್ಯುಂಜಯ ಹೋಮ, ಮೃತ ಸಂಜೀವಿನಿ ಮಂತ್ರ ಹೋಮ, ಪಿತೃಗಳನ್ನು ಸಂತೃಪ್ತಿಪಡಿಸುವಂಥ ತಿಲಹೋಮಾದಿಗಳು ಇವೆಲ್ಲವೂ ಸಮೇತ ಎಳ್ಳಿನಿಂದನೇ ಹೋಮವನ್ನು ಮಾಡುವಂಥದ್ದು. ಯಾಕೆ ಅಂತ ಕೇಳಿದರೆ ಆ ಎಳ್ಳನ್ನು ಸುಡುವಂಥದ್ದು ಮತ್ತು ಆ ಎಳ್ಳಿನಿಂದ ಉತ್ಪತ್ತಿಯಾದಂತಹ ಎಣ್ಣೆಯಿಂದ ನಾವು ದೀಪವನ್ನು ಹಚ್ಚುವಂಥದ್ದು ಏನು ಮಾಡ್ತದೆ, ನಮ್ಮ ಪಾಪವನ್ನು ಕ್ಷಯ ಮಾಡ್ತದೆ ಅಂತ ಹೇಳಿ. ಕ್ಷಯ ಅಂತ ಹೇಳಿದರೆ ಪಾಪವನ್ನು ಹೊಡೆದಾಗ್ತದೆ ಅರ್ಥಾತ್. ಪಿತೃಗಳಿಗೆ ಈ ನೀರು ಮತ್ತು ಎಳ್ಳಿನ ನೀರನ್ನು ಬಿಡೋದ್ರಿಂದ ಏನಾಗ್ತದೆ ಅಂತ ಕೇಳಿದರೆ ಆ ಪಿತೃಗಳಿಗೆ ಮೋಕ್ಷಕಾರಕ ಅಂತ ಹೇಳಿ, ಪಿತೃಣ ಮೋಕ್ಷಕಾರಕ, ಪಿತೃಗಳಿಗೆ ಮೋಕ್ಷವನ್ನು ಕೊಡ್ತದೆ. ಮೋಕ್ಷ ಅಂತ ಹೇಳಿದರೆ ಅವರಿಗೆ ವಿಷ್ಣು ಸಾಯುಜ್ಯವನ್ನು ಕೊಡ್ತದೆ. ಪಿತೃಗಳೆಲ್ಲ ಎಲ್ಲಿರಬೇಕು ಆ್ಯಕ್ಚುಲಿ. ಈಗ ನೀವೆಲ್ಲಿರಬೇಕು ಅಂತ ಕೇಳಿದ್ರೆ ಸುಮ್ಮನೆ ನಾವಿಲ್ಲೊಂದು ಪಿ ಜಿಲಿದ್ದೇವೆ, ಇದರಲ್ಲಿದ್ದೇವೆ ಅಂತ ಈಗಿನ ಕಾಲಘಟ್ಟದಲ್ಲಿ ಇರ್ಬೋದು. ಯಾರೇ ಆದರೂ ಸಮೇತ ಆಶ್ರಯಿಸೋದು ಯಾರು? ತಂದೆ ತಾಯಿ ಇರುವಂಥ ಮನೆಯನ್ನು ಆಶ್ರಯಿಸುವಂಥದ್ದು. ಹಾಗೆ ಪಿತೃಗಳು, ಮರಣ ಹೊಂದಿದಂಥ ಪಿತೃಗಳು ಹೋಗುವಂಥದ್ದು ಎಲ್ಲಿಗೆ ಅಂತ ಕೇಳಿದರೆ ಅವರು ಎಲ್ಲರೂ ಸಮೇತ ವಿಷ್ಣುವಿನ ಸಾಯುಜ್ಯ ಅಂತ ಹೇಳಿದರೆ ವಿಷ್ಣುವಿನ ಸಾನ್ನಿಧ್ಯಕ್ಕೆ ಹೋಗ್ತಾರೆ. ಆ ವಿಷ್ಣುವಿನ ಸಾನ್ನಿಧ್ಯ ಅನ್ನುವಂಥದ್ದು ವಿಶೇಷವಾಗಿ ಪಿತೃಗಳಿರುವಂಥ ಜಾಗ. ಈಗ ನಾವೇನು ಸುಮ್ಮನೆ ಆಡುಭಾಷೆಯಲ್ಲಿ ಮಾತಾಡುವ, ಈಗ ಯಾರಿಗೋ ಒಂದು ಹಶು ಆಗಿದೆ ಅಂತ ಆದರೆ ನಾವೇನು ಮಾಡ್ತೇವೆ, ಇಲ್ಲಿಂದ ಒಂದಿಷ್ಟು ಅಡುಗೆ ಎಲ್ಲ ಮಾಡಿ ಒಂದಿಷ್ಟು ಅದ್ರ ಮೇಲೆ ಅಡ್ರೆಸ್ ಅಂಟಿಸ್ಬಿಡ್ತೇವೆ. ಆ ಅಡ್ರೆಸ್ ಅಂಟಿಸಿ ಎಲ್ಲಿ ಯಾವ ಅಡ್ರೆಸ್ಸಿಗೆ ಬರ್ದಿದ್ದೇವೋ ಅಲ್ಲಿಗೆ ಹೋಗ್ತದೆ. ಹಾಗೆ ನಮ್ಮ ಕುಟುಂಬದ ಪಿತೃಗಳೆಲ್ಲ ಇರುವಂಥದ್ದು ಎಲ್ಲಿ ಅಂತ ಕೇಳಿದ್ರೆ ಪಿತೃಲೋಕ ಅಂತ ಹೇಳಿ. ಆ ಪಿತೃಲೋಕ ಇರುವಂಥದ್ದು ವಿಷ್ಣುವಿನ ಸಾಯುಜ್ಯದಲ್ಲಿ. ಹಾಗಾಗಿ ಈ ಒಂದು 15 ದಿನಗಳ ಕಾಲ ವಿಷ್ಣುವನ್ನು ಹೆಚ್ಚು ಆರಾಧನೆ ಮಾಡುವಂಥದ್ದು, ತಿಲತರ್ಪಣಾದಿಗಳನ್ನು ಕೊಡುವಂಥದ್ದು ವಿಶೇಷವಾಗಿ. ಈ ತಿಲದಿಂದನೇ ಮೋಕ್ಷಕಾರಕ ಅಂತ ಹೇಳಿದ್ರೆ ಅಲ್ಲಿ ನೋಡಿ, ಮೃತ ಸಂಜೀವಿನಿ ಮಂತ್ರ ಹೋಮಕ್ಕಾಗಲಿ ಅಥವಾ ಮೃತ್ಯುಂಜಯ ಹೋಮಕ್ಕಾಗಲಿ ಅಥವಾ ಮತ್ತೆ ಇನ್ನು ತಿಲ ಹೋಮಕ್ಕಾಗಲಿ, ತಿಲ ಮೋಕ್ಷ ಕೊಡುವಂಥ ಕಾರಣದಿಂದ ಆ ಒಂದು ಪಿತೃಗಳಿಗೆ ಶಕ್ತಿ ಅನ್ನುವಂಥದ್ದು ಬರುವಂಥದ್ದೇ ಆ ಕುಟುಂಬದ ಯಾವ ಪ್ರಧಾನ ಅಂದರೆ ಮೊದಲನೇ ಮಗ ಇದ್ದಾನೆ ಅವನೊಟ್ಟಿಗೆ ಸೇರಿ ಕೊಡುವಂಥ ಎಲ್ಲ ತರ್ಪಣಾದಿಗಳು ಅನ್ನುವಂಥದ್ದು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಚೈತನ್ಯವನ್ನು ಕೊಡ್ತದೆ. ಹಾಗೆ ಅವರು 15 ದಿನ ನಾವು ಕೊಡುವಂಥ ತಿಲತರ್ಪಣಾದಿಗಳನ್ನು ನಾವು ಕೊಡುವಂಥ ಆತಿಥ್ಯವನ್ನು ಸ್ವೀಕರಣೆ ಮಾಡಿ ಹೋಗುವಂಥ ಸಂದರ್ಭದಲ್ಲಿ ಆಶೀರ್ವಾದವನ್ನು ಮಾಡಿ ಮತ್ತೆ ಹೋಗಿಬಿಡ್ತಾರೆ ಯಮಪುರಿಗಾಗಲಿ ಅಥವಾ ವಿಷ್ಣುವಿನ ಸಾನ್ನಿಧ್ಯಕ್ಕಾಗಲಿ. ಅದಕ್ಕೆ ಈ ಕಾಲದಲ್ಲಿ ವಿಶೇಷವಾಗಿ ಪಿತೃಗಳನ್ನು ಸ್ಮರಣೆ ಮಾಡುವಂಥದ್ದು, ಅವರ ಒಳ್ಳೆಯ ಗುಣಗಳನ್ನು ನಾವು ಆಗಾಗ ನೆನಪು ಮಾಡಿಕೊಳ್ಳುವಂಥದ್ದು, ಇದೆಲ್ಲ ಏನಾಗುತ್ತೆ ಅಂತ ಕೇಳಿದರೆ ವಿಶೇಷವಾಗಿ ಪಿತೃಗಳು ಆಶೀರ್ವಾದ ಮಾಡಲಿಕ್ಕೆ ನಮಗೆ ದಾರಿ ಆಗ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡಿಸೋಣ. ಕೆಂಪಣ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ಗುರುಗಳೇ ನಮಸ್ತೆ.
ಅದು ನಮ್ಮ ಮನೆಯಲ್ಲಿ ಒಬ್ಬ ಮಗ ಅಪಘಾತದಲ್ಲಿ ಸಾವನ್ನಪ್ಪಿದ. ಆ ನಂತರ ನಮ್ಗೆ ಅಣ್ಣ ತಮ್ಮಂದಿರಿಗೆ ಆಗಲ್ಲ ಸ್ವಾಮಿ. ನಾವು ನಮ್ಮ ಅಣ್ಣ ಇದ್ದಾನೆ, ನಾವು ಕಿರಿಯ ಮಗ, ನಾವು ಮಾಡ್ಬೋದಾ ಪಿತೃಪಕ್ಷ? ಖಂಡಿತ ಮಾಡ್ಬೋದು. ಈಗ ಒಬ್ಬರು ಮುಂಚಿತವಾಗಿ ಹೇಳಿದೆ ನೋಡಿ, ಈಗ ಮನುಷ್ಯ ನಮ್ಮಗಿಂತ ಸಣ್ಣದಿರುವಂಥ ವ್ಯಕ್ತಿ ಸತ್ತರೂ ಸಮೇತ ಅವರಿಗೆ ನಾವು ತಿಲತರ್ಪಣಾದಿಗಳನ್ನು ಬ್ರಾಹ್ಮಣರನ್ನು ಕರೆಸಿ ಅವ್ರ ಮುಖಾಂತರವಾಗಿ ಕೊಡಲೇಬೇಕು. ಅವರು ಸತ್ತಂಥ ಸಮಯದಲ್ಲಿ ಅವರ ವಯಸ್ಸು ಅನ್ನುವಂಥದ್ದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು. ಆದರೆ ಆ ವ್ಯಕ್ತಿ ಮರಣವನ್ನು ಹೊಂದಿ ವಿಷ್ಣು ಸಾಯುಜ್ಯವನ್ನು ಹೊಂದಿದ ಅಂತ ಆದರೆ ಪಿತೃಶಾಲೆಗೆ ಹೋಗಿಬಿಡ್ತಾರೆ. ಅರ್ಥಾತ್ ಹೇಗೆ ನಿಮ್ಮ ತಂದೆ ಅಥವಾ ಅವರ ತಂದೆ ಅಥವಾ ಅವರ ತಂದೆಗಳಲ್ಲಿ ಯಾರು ಮರಣವನ್ನು ಹೊಂದಿ ಅವರಿಗೆ ಕೊಡುವಂಥ ಗೌರವ ಅನ್ನುವಂಥದ್ದೇನಿದೆ, ಅದೇ ರೀತಿಯಾಗಿ ಸಮೇತ ಮರಣ ಹೊಂದಿದಂಥ ಎಲ್ಲರಿಗೂ ಕೊಡಬೇಕು. ಅವರು ಸಣ್ಣ ವಯಸ್ಸಿನಲ್ಲಿ ಸತ್ತರೂ ಅಷ್ಟೇ, ದೊಡ್ಡ ವಯಸ್ಸಿನಲ್ಲಿ ಸತ್ತರೂ ಅಷ್ಟೇ. ಆಯಿತಾ? ಆಮೇಲೆ ಸ್ವಾಮಿ ಹೇಳಿ ಹೇಳಿ ಹೇಳಿ. ಈಗ ನಾವು ಮನೇಲೆ ಮಾಡಿದ್ರೆ ಬ್ರಾಹ್ಮಣರು ಕರೆದು ತರ್ಪಣ ಮಾಡಿಸಿ ಅದು ನೀರ್ನ ತೊಳಗಿ ನಾವು ಇದಕ್ಕೆ ಬಿಡ್ತಾ ಇದ್ವಿ, ಎಲ್ಲಿ 50 ವರ್ಷಕ್ಕೆ. ಹಾಗೆ ಮಾಡ್ಬೋದಾ? ಖಂಡಿತ. ಈಗ ನೋಡಿ, ಅದನ್ನೆಲ್ಲವನ್ನ ತೆಗೆದುಕೊಂಡು ಹೋಗಿ ಬಿಡಬೇಕಾಗಿರುವಂಥದ್ದು, ಪಿಂಡ ಪ್ರದಾನಾದಿಗಳು ಮಾಡಿದಂಥದ್ದು, ತಿಲವನ್ನು ಇರುವಂಥದ್ದು, ಇವೆಲ್ಲವನ್ನು ತೆಗೆದುಕೊಂಡು ಹೋಗಿ ಬಿಡುವಂಥದ್ದಲ್ಲಿ ನದಿಗೆ ಬಿಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಈಗ ಇಲ್ಲಿ ನದಿ ಇಲ್ಲ ಅಂದ ಪಕ್ಷದಲ್ಲಿ ನೀವು ಗೋವಿಗೆ ಕೊಡುವಂಥದ್ದು ಅಥವಾ ನೀರನ್ನು ನೀವು ಭೂಮಿಗೆ ಹಾಕ್ಬೋದು, ಅಥವಾ ಅರಳಿಕಟ್ಟೆಗೆ ಹಾಕುವಂಥದ್ದು ಬೇಡ ಅಂತಲ್ಲ. ಆ ಒಂದು ದಿನದಲ್ಲಿ ಅರಳಿಕಟ್ಟೆಯನ್ನು ಹೋಗುವಂಥದ್ದೆಲ್ಲ ಅಷ್ಟು ಸಮಂಜಸ ಅನ್ನುವಂಥದ್ದು ಕಾಣೋದಿಲ್ಲ. ಆಮೇಲೆ ಕೆರೆಗೆ ಬಿಡ್ಬೋದಾ? ಕೆರೆಗೆ ಬಿಡುವಂಥದ್ದು ಉತ್ತಮ. ಸರಿ ಸರಿ, ನಮಸ್ತೆ. ಆಯ್ತು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕಾಗಿ. ಗುರುಜಿದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಮಹಾಲಯದ ಅಮಾವಾಸ್ಯೆ ಕುರಿತಂತೆ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಾದರೆ? ಮಹಾಲಯ ಅಮಾವಾಸ್ಯೆಗಳಲ್ಲಿ ಎಲ್ಲ ತಿಳ್ಕೊಂಡಿರುವಂಥದ್ದು ಒಂದು ವಿಷಯ ಏನು ಅಂತ ಕೇಳಿದರೆ, ನಿಮಗಿಂತ ಸಣ್ಣವರೇ ಸತ್ತಿದ್ರೂ ಸಮೇತ ಅವರಿಗೆ ತಿಲತರ್ಪಣಾದಿಗಳನ್ನು ಕೊಡಬೇಕು. ಯಾರ ತಂದೆ ಅನ್ನುವಂಥದ್ದು ಮರಣ ಹೊಂದಿದ್ದಾರೋ ಅವರೆಲ್ಲರೂ ಈ ಮಹಾಲಯ ಅಮಾವಾಸ್ಯೆಗಳಲ್ಲಿ ಕಡ್ಡಾಯವಾಗಿ ತರ್ಪಣಾದಿಗಳನ್ನು ಕೊಡಲೇಬೇಕು. ಹಾಗಾಗಿ ಯಾರು ಬಿಟ್ಟಿದ್ರು, ನಾವು ಮಾಡ್ತಾ ಇಲ್ಲ ಅಂತ ಹೇಳಿದರೆ ಶುರು ಮಾಡಿ ಪಿತೃಗಳ ಅನುಗ್ರಹವನ್ನು ಪಡ್ಕೊಂಡು ಜೀವನದಲ್ಲಿ ಸುಖವಾಗಿರಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಹಾಲಯ ಅಮಾವಾಸ್ಯೆ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ಕರೆ ಮಾಡ್ಬೋದು, ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗ್ಬೋದು ಅಂತ ಹೇಳ್ತಾ ಇದಾಗಿದ್ದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.